ಈ ಒಂದು ದಿವಸ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ನೆರೆದಿರುವ ಎಲ್ಲ ಮಹಿಳೆಯರಿಗೆ ನಾನು ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋದಕ್ಕೆ ಬಯಸ್ತೇನೆ. ಈ ಒಂದು ದಿನ ಎಲ್ಲ ಬಹಳ ಉತ್ಸುಕರಾಗಿ ಈ ಒಂದು ಆಚರಣೆಯನ್ನು ಮಾಡೋದಕ್ಕೆ ತಾವು ಎಲ್ಲ ಈ ಪಕ್ಷದ ಕಚೇರಿಗೆ ಅಥವಾ ಪಕ್ಷದಲ್ಲಿ ಎಲ್ಲಿ ಸಭೆಯನ್ನು ಅರೇಂಜ್ ಮಾಡಿರ್ತೀವಿ ಅಲ್ಲಿ ತಾವೆಲ್ಲ ಆಗಮಿಸಿದ್ದೀರಿ. ಬಹಳ ಸಂತೋಷ. ನಿಮ್ಮೆಲ್ಲರ ಜೊತೆ ನಾನು ಈ ಆಚರಣೆಯಲ್ಲಿ ಪಾಲ್ಗೊಳ್ತಿರೋದು ನನಗೂ ಬಹಳ ಸಂತೋಷದ ವಿಷಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮಹಿಳಾ ದಿನಾಚರಣೆ ಅನ್ನೋದು ಒಂದು ದಿನದ ಆಚರಣೆ ಆಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಮಹಿಳೆ ಅನ್ನೋದು ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಅವಳು ಶಕ್ತಿಯ ಸಂಕೇತ ಅಂತೇಳಿ ನಾನು ನಂಬಿದ್ದೇನೆ. ಮನೆಯ ಜವಾಬ್ದಾರಿಯಿಂದ ಹಿಡಿದು ದೇಶದ ಆಡಳಿತದವರೆಗೂ ಸಕ್ರಿಯವಾಗಿ ಒಂದು ಪಾತ್ರವನ್ನು ನಿರ್ವಹಿಸುವ ಶಕ್ತಿಯನ್ನು ಮಹಿಳೆ ಬೆಳೆಸ್ಕೋಬೇಕಾಗಿದೆ. ಹಲವಾರು ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಕ್ರೀಡಾ ಕ್ಷೇತ್ರದಲ್ಲಿರ್ಬೋದು, ವಿಜ್ಞಾನದಲ್ಲಿರ್ಬೋದು, ರಾಜಕೀಯವಾಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆ ಇವತ್ತು ಚಾಪುಗಾಲಗಳು ಹಾಕ್ತಿದ್ದಾಳೆ, ಚಾಪನ್ನು ಮೂಡಿಸ್ತಿದ್ದಾಳೆ. ಅಂದರೆ ತಪ್ಪಾಗಲಾರದು. ಕ್ರೀಡೆಯಲ್ಲಿ ನಾನು ಇತ್ತೀಚೆಗೆ ಗಮನಿಸಿದಂತೆ ಮಹಿಳಾ ಕ್ರಿಕೆಟ್ ಟೀಮ್ ಬಹಳ ಸಕ್ರಿಯವಾಗಿ ಪುರುಷರಿಗೆ ಸಮಾನವಾಗಿ ಅವರು ಒಂದು ಸಾಮರ್ಥ್ಯವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದನ್ನು ನೋಡಿದಾಗ ಬಹಳ ಸಂತೋಷ ಆಗುತ್ತೆ. ಕುಮಾರಸ್ವಾಮಿ ಅವರು ನಾನು ಟಿ ವಿಯಲ್ಲಿ ಬರುವಂಥ ಇದನ್ನು ಮ್ಯಾಚನ್ನು ತಪ್ಪದೆ ನೋಡ್ತವೆ ಮಹಿಳೆಯರು ಒಂದು ಮ್ಯಾಚ್ ನಡಿಬೇಕಾದ್ರೆ. ಹಾಗೆ ಇನ್ನೊಂದು ವಿಷಯ ಅಂದರೆ ಇತ್ತೀಚೆಗೆ ಸಮಾಜದಲ್ಲಿ ನಡೆಯುತ್ತಿರುವ ಬದಲಾವಣೆಗಳನ್ನು ನಾವು ಗಮನಿಸ್ತಾ ಇದ್ದಾಗ ಪೆಟ್ರೋಲ್ ಬಂಕ್ಗಳಲ್ಲಿ ಇತ್ತೀಚೆಗೆ, ನನ್ನದು ಪೆಟ್ರೋಲ್ ಬಂಕ್ ಇದೆ ಇಲ್ಲಿ ಪದ್ಮನಾಭ ನಗರದಲ್ಲಿ, ಕಂಪನಿಗಳು ಒಂದು ಒಳ್ಳೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅದೇನೆಂದರೆ ಅಲ್ಲಿ ಪೆಟ್ರೋಲ್ ಹಾಕುವಂಥ ಮುಂಚೆ ಅದು ಪುರುಷರಿಗೆ ಮಾತ್ರ ಅವಕಾಶವಿತ್ತು, ಆದರೆ ಈಗ ಮಹಿಳೆಯರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಏನಂದರೆ ಮಹಿಳೆಯರು ಇನ್ನೂ ಹೆಚ್ಚು ಸಿನ್ಸಿಯರಾಗಿ ಕೆಲಸ ಮಾಡ್ತಾರೆ. ಆದರೆ ಹಾಗೆ ಹಣಕಾಸಿನ ವಹಿವಾಟಲ್ಲೂ ಯಾವುದೇ ಒಂದು ಮೋಸ ಇಲ್ಲದೆ ಕೆಲಸ ನಿರ್ವಹಿಸ್ತಾರೆ ಅನ್ನೋ ಒಂದು ಕಾರಣದಿಂದ ಮಹಿಳೆಯರಿಗೆ ಅವಕಾಶಗಳನ್ನು ಕೊಡಲಾಗಿದೆ. ಇದನ್ನೆಲ್ಲ ಕಂಡಾಗ ಮಹಿಳೆ ತನ್ನ ಸಾಮರ್ಥ್ಯವನ್ನು ಹೆಚ್ಚು ಬೆಳೆಸ್ಕೊಂಡಲ್ಲಿ ಸಿನ್ಸಿಯರಾಗಿ ಕೆಲಸ ಮಾಡುವಂಥ ಒಂದು ಒಂದು ಏನು ಹೇಳ್ತಾರೆ, ಒಂದು ಕೆಪಾಸಿಟಿಯನ್ನು ಬೆಳೆಸ್ಕೊಂಡಾಗ ಅದು ಅವಕಾಶಗಳು ತಾನಾಗೆ ಒದಗಿ ಬರುತ್ತೆ. ಆದರೂ ಮಹಿಳೆಯರಿಗೆ ಈ ಸಂದರ್ಭದಲ್ಲಿ ಸಮಾನ ಗೌರವ, ಸಮಾನ ಅವಕಾಶಗಳು ಹಾಗೂ ರಕ್ಷಣೆ ಇವು ಮೂರು ಸಿಗಬೇಕಾಗಿದೆ. ಮಹಿಳೆಯರು ಒಂದು ಜೀವನದಲ್ಲಿ ಅವರು ಮೂರು ತರವಾದ ಜೀವನವನ್ನು ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಒಂದು, ಮದುವೆಗಿಂತ ಮುಂಚೆ ಒಂದು ಥರ ಜೀವನವನ್ನು ನಡೆಸ್ತಾ ಇರ್ತೀವಿ. ಮದುವೆ ಆದ ನಂತರ ಅಲ್ಲಿ ಹೋದ ಮನೆಗೆ ಹೊಂದಿಕೊಂಡು ಅದು ಒಂಥರ ಜೀವನ ನಮ್ಮದು. ಅದಾದ ನಂತರ ಮಕ್ಕಳಾದ ನಂತರ ಒಂದು ಥರ ಜೀವನ. ಪುರುಷರಿಗೆ ಒಂದೇ ಥರ ಜೀವನ ಆದರೆ ನಮ್ಮ ಮಹಿಳೆಯರಿಗೆ ಮೂರು ಥರ, ನಾವು ಒಂದೇ ಜೀವನದಲ್ಲಿ ನಾವು ಮೂರು ಥರ ನಾವು ಜೀವಿಸಬೇಕಾಗಿದೆ. ಎಲ್ಲದಕ್ಕೂ ಹೊಂದಿಕೊಂಡು ಹೋಗುವಂಥ ಒಂದು ಸ್ವಭಾವ ಮಹಿಳೆಯರಿಗಿದೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಕುಮಾರಸ್ವಾಮಿಯವರು, ಮೊದಲು ನಾನು ಮಾಜಿ ಪ್ರಧಾನಿಗಳ ಬಗ್ಗೆ ಮಾತಾಡ್ತೀನಿ. ಮಹಿಳೆಯರಿಗೆ ಹೆಚ್ಚು ಅವಕಾಶ ಸಿಗಬೇಕು, ರಾಜಕೀಯವಾಗಿ ಮುಂದೆ ಬರಬೇಕು ಮಹಿಳೆಯರು ಅನ್ನೋ ಒಂದು ಅಭಿಪ್ರಾಯನ ನಮ್ಮ ಮಾಜಿ ಪ್ರಧಾನಿ, ನಮ್ಮ ಪಕ್ಷದ ವರಿಷ್ಠರು ಇಟ್ಕೊಂಡಿದ್ದಾರೆ. ಅವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೇ ಲೋಕಲ್ ಬಾಡಿಗಳಲ್ಲಿ ಅವರು ಮಹಿಳೆಯರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆ ಕಾರಣದಿಂದಲೇ ಈಗ ಹಲವಾರು ZPTP ಮೆಂಬರ್ಗಳು ಮಹಿಳೆಯರನ್ನ ನಾವು ನೋಡಬಹುದಾಗಿದೆ. ಅವರು ಒಂದು ವಿಧಾನಸಭೆಯಲ್ಲಿ ಹಾಗೂ
ಲೋಕಸಭೆಯಲ್ಲೂ ಸಹ ಮಹಿಳೆಯರಿಗೆ ಅವಕಾಶ ಕೊಡಬೇಕು ಅಂತೇಳಿ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ. ಅದು ಮುಂದೆ 28ಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, 33ಕ್ಕಂತೂ ಬರೋ ಅವಕಾಶ ಖಂಡಿತವಾಗ್ಲೂ ಇದೆ. ಮೋದಿಯವರು ಹಾಗೆ ಅವರು ಸಹ ಈ ಒಂದು ಅಭಿಪ್ರಾಯವನ್ನು ಅವರು ಇಟ್ಕೊಂಡಿದ್ದಾರೆ. ಹಾಗಾಗಿ ಮುಂದೆ ಮಹಿಳೆಯರಿಗೆ ಅವಕಾಶ ಸಿಗೋ ಒಂದು ಚಾನ್ಸಸ್ಸು ಹೆಚ್ಚಿಗೆ ಇದೆ ಅಂತ ಹೇಳ್ಬೋದಾಗಿದೆ. ಹಾಗೆ ನಮ್ಮ ಪಕ್ಷದ ವರಿಷ್ಠರು ಹಲವಾರು ಮಹಿಳೆಯರಿಗೆ ರಾಜಕೀಯವಾಗಿ ಬೆಳೆಸಿದ್ದಾರೆ. ಅವರು ಲೀಲಾವತಿ ಅಮ್ಮನವ್ರು ಕಾಣಲಿಲ್ಲ ಈ ಬಾರಿ. ಲೀಲಾವತಿ ಅಮ್ಮ ಹಲವಾರು ಮಹಿಳೆಯರನ್ನ ರಾಜಕೀಯವಾಗಿ ಬೆಳೆಸಿದ್ದಾರೆ ಅವರು. ಹಾಗಾಗಿ ಅವ್ರಿಗೆ ಆ ಒಂದು ಆಸೆ ಇದೆ, ನಾನು ಮಹಿಳೆಯರನ್ನ ಮುಂದೆ ತರಬೇಕು, ರಾಜಕೀಯವಾಗಿ ಮುಂದೆ ಬರಬೇಕು ಮಹಿಳೆಯರು, ಹೆಣ್ಮಕ್ಳು ಅಂಥೇಳಿ ಆಸೆಯನ್ನು ಇಟ್ಕೊಂಡಿದ್ದಾರೆ. ಅದು ಖಂಡಿತವಾಗಲೂ ಮುಂದಕ್ಕೆ ಈಡೇರುತ್ತೆ ಅನ್ನೋ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೇನೆ. ಸನ್ಮಾನ್ಯ ಕುಮಾರಸ್ವಾಮಿಯವರು ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಹಲವಾರು ಮಹಿಳೆಯರಿಗೆ ಅನುಕೂಲವಾಗುವಂಥ ಹಲವಾರು ಕಾರ್ಯಕ್ರಮಗಳನ್ನ ನೀಡಿದ್ದಾರೆ. ಮೊದಲನೇ ಬಾರಿಗೆ ಅವರು ಮುಖ್ಯಮಂತ್ರಿ ಆದಾಗ ಅವರು ಮಹಿಳೆಯರಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ, ಆ ಪೆನ್ಷನ್ಗಳನ್ನು ಹೆಚ್ಚಿಗೆ ಮಾಡಿರುವಂಥದ್ದು, ಹಾಗೆ ಒಂದು ಲಾಟ್ರಿ ನಿಷೇಧ ಇರ್ಬೋದು, ಹಾಗೆ ಸಾರಾಯಿ ನಿಷೇಧ ಇರ್ಬೋದು, ಇದೆಲ್ಲ ಮಹಿಳೆಯರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮಗಳು. ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಅವರು. ಮುಂದೆ ಅವರು ಪಂಚರತ್ನ ಯೋಜನೆ ಅನುಷ್ಠಾನಗೊಳಿಸಬೇಕು ಅಂತ ಏನು ಅಭಿಪ್ರಾಯ ಇಟ್ಕೊಂಡಿದ್ರು, ಆದರೆ ನಮ್ಮ ಜನತೆ ಅದನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಅದನ್ನು ಜನತೆಗೆ ಈಗ ಅರ್ಥ ಮಾಡಿಸ್ಬೇಕಾಗಿದೆ. ಬರೀ ಗ್ಯಾರಂಟಿ ಯೋಜನೆಗಳಿಂದ ಇದು ನಾನು ಮಾತಾಡ್ಬೋದು ಇಲ್ವೋ ಗೊತ್ತಿಲ್ಲ, ಆದರೂ 2,000 ರೂಪಾಯಿಯಲ್ಲಿ ಏನು ಜೀವನ ಕಳೆದು ಹೋಗೋದಿಲ್ಲ. ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಸಿಗಬೇಕಾಗಿದೆ. ಗ್ರಾಮೀಣ ಭಾಗದಲ್ಲೂ ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಸಿಕ್ಕಿದ್ರೆ ಅವ್ರಿಗೆ ಒಳ್ಳೆ ಕೆಲಸ ಕಾರ್ಯಗಳು ಸಿಗ್ತವೆ ಮುಂದಕ್ಕೆ. ಹಾಗಾಗಿ ಅದು ಒಂದು. ಜೊತೆಗೆ ಹಾಸ್ಪಿಟ್ಲ್ಗಳು ಅಷ್ಟೇ, ಒಳ್ಳೆ ಟ್ರೀಟ್ಮೆಂಟ್ ಸಿಗುವಂಥ ಹಾಸ್ಪಿಟ್ಲ್ಗಳಲ್ಲೂ ಒಂದು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಆದರೆ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯ ಇಟ್ಕೊಂಡು ಪಂಚರತ್ನ ಯೋಜನೆ ಅಂತ ಏನು ರೂಪಿಸಿದ್ರು, ನಮ್ಮ ಜನತೆ ಆ ತಾತ್ಕಾಲಿಕವಾಗಿ ಏನು ಉಪಯೋಗ ಸಿಗುತ್ತೆ 2,000 ರೂಪಾಯಿ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟರು. ಆದರೂ ಅವರು ನಮ್ಮ ಮಹಿಳೆಯರಿಗೆ, ನಮ್ಮ ಒಂದು ಗ್ರಾಮೀಣ ಭಾಗದಲ್ಲಿರುವ ಮಹಿಳೆಯರಿಗೆ ತಿಳುವಳಿಕೆಯನ್ನು ಮೂಡಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ಅವರಿಗೆ ಮುಂದಿನ ಟೆಂಪ್ರರಿ ಆಗಿರುವಂಥ ಬರೀ ಯೋಜನೆಗಳನ್ನು ಬಿಟ್ಟು ಪರ್ಮನೆಂಟಾಗಿ ಸೊಲ್ಯೂಷನ್ ಸಿಗುವಂಥ ಒಂದು ಯೋಜನೆಗಳಿಗೆ ಹೆಚ್ಚು ಮಾನ್ಯತೆ ನೀಡಬೇಕು ಅಂತೇಳಿ ಅದರಲ್ಲೂ ನಮ್ಮ ಗ್ರಾಮೀಣ ಭಾಗದಲ್ಲಿರುವ ಮಹಿಳೆಯರಿಗೆ ತಿಳುವಳಿಕೆ ಮೂಡಿಸಬೇಕಾಗಿದೆ. ಅದು ನಾನು ಇಲ್ಲಿ ನೆರೆದಿರುವ ಎಲ್ಲ ನಮ್ಮ ಪಕ್ಷದ ಮಹಿಳಾ ನಾಯಕಿಯರಿಗೆ ನಾನು ಕೈ ಮುಗಿದು ಮನವಿ ಮಾಡ್ತೇನೆ. ದಯವಿಟ್ಟು ಎಲ್ಲ ನಮ್ಮ ಮಹಿಳೆಯರಿಗೆ, ಗ್ರಾಮೀಣ ಭಾಗದಲ್ಲಿರುವ ನಮ್ಮ ಮಹಿಳೆಯರಿಗೆ ಈ ಒಂದು ತಿಳುವಳಿಕೆಯನ್ನು ಮೂಡಿಸುವ ಕಾರ್ಯ ನಿಮ್ಮಿಂದ ಆಗಬೇಕಾಗಿದೆ. ನಾನು 2 ವಿಷಯಗಳನ್ನು ಈಗ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೇನೆ. ಒಂದು, ಕುಮಾರಸ್ವಾಮಿಯವರು ಹೊಸದಾಗಿ ಏನು ಫ್ಯಾಕ್ಟ್ರಿಯನ್ನು ಪ್ರಾರಂಭಿಸೋದಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಅದರಲ್ಲಿ ಮಹಿಳೆಯರಿಗೆ ಹೆಚ್ಚು ಅವಕಾಶವನ್ನು ಕೊಡಿ ಆ ಫ್ಯಾಕ್ಟ್ರಿಯಲ್ಲಿ ಅಂತ ನಾನು ನಿಮ್ಮ ಎಲ್ಲರ ಪರವಾಗಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಹಾಗೆ ಇನ್ನೊಂದು ವಿಷಯ ಏನಂದರೆ, ನಮ್ಮ ಪಕ್ಷದ ವರಿಷ್ಠರಲ್ಲಿ ನಾನು ಮನವಿ ಮಾಡೋದಕ್ಕೆ ಇಷ್ಟಪಡ್ತೇನೆ. ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮಹಿಳೆಯರಿಗೂ ಹೆಚ್ಚಿಗೆ ಒಂದು ಜವಾಬ್ದಾರಿಯನ್ನು ನೀಡಲಿ. ಪಕ್ಷದ ಪರವಾಗಿ ಕ್ಯಾಂಡಿಡೇಟ್ಗಳು ಹೆಚ್ಚಿಗೆ ಇವ್ರ ಬಗ್ಗೆ ಪುರುಷರ ಮೇಲೆ ಎಷ್ಟು ಜವಾಬ್ದಾರಿ ಕೊಡ್ತಾರೋ ಅಷ್ಟೇ ಜವಾಬ್ದಾರಿಯನ್ನು ಮಹಿಳೆಯರಿಗೂ ನೀಡಲಿ. ಅವ್ರ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಲಿ, 1 ಬಾರಿ ಪರೀಕ್ಷೆ ಮಾಡಲಿ. ದಯವಿಟ್ಟು ನಿಮ್ಮಿಂದ ಒಂದು ಕ್ಯಾಂಡಿಡೇಟ್ಗಳಾದಂಥವರಿಗೆ ಆ ಸಂದರ್ಭದಲ್ಲಿ ನೀವು ಸ್ಟ್ರಿಕ್ಟ್ ಆಗಿ ಒಂದು ಇನ್ಸ್ಟ್ರಕ್ಷನ್ಸ್ ನೀಡಬೇಕಾಗಿದೆ. ಇದು 2 ಮನವಿಯನ್ನು ನಾನು ಮಾಡೋದಕ್ಕೆ ಇಷ್ಟಪಡ್ತೇನೆ. ಮಹಿಳೆಯರು ಅನ್ಕೋಬಹುದು
ಹೌದು ನಮಗೆ ಹೆಚ್ಚಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಅಂಥೇಳಿ ಅನ್ಕೋಬಹುದು. ಬಟ್ ಆದ್ರೂ ನಮ್ಮ ಸಾಮರ್ಥ್ಯವನ್ನು ನಾವು ಹೆಚ್ಚಿಗೆ ಮಾಡ್ಕೋಬೇಕು. ನೀವು ಎಲ್ಲಿ ಕೆಲಸ ಮಾಡ್ತೀರೋ ಆ ಬೂತ್ಗಳನ್ನ ಗುರುತಿಸ್ಕೊಳ್ಳಿ. ಅಲ್ಲಿ ನೀವು ಮನೆಗೂ ತಿರುಗಿ ಅಲ್ಲಿ ನಿಮ್ಮ ಒಂದು ಸಾಮರ್ಥ್ಯವನ್ನ ಹೆಚ್ಚಿಸ್ಕೊಳ್ಳಿ. ಆಗ ಕ್ಯಾಂಡಿಡೇಟ್ಗಳಾದವರೇ ಪಕ್ಷದ ವತಿಯಿಂದ ನಿಮ್ಮನ್ನ ಕರಿಬೇಕು. ಆ ರೀತಿ ನೀವು ನಿಮ್ಮ ಒಂದು ಸ್ವಂತ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಂಡೇ ಆದಲ್ಲಿ ನಿಮಗೆ ಖಂಡಿತವಾಗ್ಲೂ ಗೌರವ ಸಿಗುತ್ತೆ. ಅದು ನಮ್ಮ ಕೈಯಲ್ಲೂ ಇರುತ್ತೆ. ನಾವು ಹೆಚ್ಚಿಗೆ ಶ್ರಮ ಹಾಕಿ ಅದನ್ನ ಪಡ್ಕೋಬೇಕಾಗಿದೆ. ಇದಲ್ಲದೆ ನಾನು ಕೆಲವು ಸಂದರ್ಭದಲ್ಲಿ ನೋಡಿದಾಗ ಈ ಒಂದು ವ್ಯವಸ್ಥೆಗಳನ್ನ ನೋಡಿದಾಗ ಮಕ್ಕಳ ಬಗ್ಗೆ ಯೋಚನೆ, ಟಿವಿಗಳಲ್ಲಿ ನೋಡ್ತೀವಿ, ಮಾಧ್ಯಮಗಳಲ್ಲಿ ನೋಡ್ತೀವಿ. ಮಕ್ಕಳಿಗೆ ನಾವು ಏನೇ ಹೆಚ್ಚು ಅವ್ರು ಏನು ಕೇಳ್ತಾರೋ ಅದನ್ನೆಲ್ಲವನ್ನೂ ಕೊಡುವ ಅಭ್ಯಾಸವನ್ನ ಇಟ್ಕೊಂಡ್ಬಿಟ್ಟಿರ್ತಾರೆ ಮನೆಗಳಲ್ಲಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಮಕ್ಕಳಿಗೆ ನೀಡಬೇಕಾಗಿರೋದು ಸಂಸ್ಕೃತಿ. ಹಣಕಾಸು ಇದು ಏನೇ ನೀಡಬಹುದು, ಆದರೂ ಯಾವುದು ಶಾಶ್ವತ ಅಲ್ಲ. ಅವ್ರಿಗೊಂದು ಸರಿಯಾಗಿ ಜೀವನ ಮಾಡುವಂಥ ಒಂದು ಸಂಸ್ಕೃತಿಯನ್ನು ನಾವು ನೀಡಬೇಕಾಗಿದೆ. ಇದೇ ಮಾತನ್ನ ನನಗೆ ಸ್ವಲ್ಪ ಚಿಕ್ಕ ವಯಸ್ಸಿನಿಂದ ರಾಮಾಯಣ ಮಹಾಭಾರತ ಓದೋ ಅಭ್ಯಾಸ ಇದೆ. ಹಾಗಾಗಿ ನಾನು ಒಂದು ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ದ್ರೋಣಾಚಾರ್ಯರಲ್ಲಿ ಕೇಳ್ತಾರೆ. ಏನಂದ್ರೆ ಅಶ್ವತ್ಥಾಮ ಅನ್ನೋ ಆನೆ ತೀರೋಗಿರುತ್ತೆ. ಆಗ ಇವರು ದ್ರೋಣಾಚಾರ್ಯರು ಯಾರು ಅಂದ್ರೆ ಗುರುಗಳು. ಅವರು ಎಲ್ರಿಗೂ, ಕೌರವರಿಗೆ, ಪಾಂಡವರಿಗೆ ಎಲ್ರಿಗೂ ಪಾಠ ಹೇಳಿದಂತ, ವಿದ್ಯೆ ಕಲಿಸ್ಕೊಟ್ಟಂತ ಗುರುಗಳವರು. ಅವರು ಮಗನಿಗೆ ಹೆಚ್ಚು ಕಮ್ಮಿ ಆಗಿದೆ ಅಂತ ಹೇಳಿ ಅವರು ಹತಾಶರಾದಾಗ ಶ್ರೀಕೃಷ್ಣ ಪರಮಾತ್ಮ ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ನಿನ್ನ ಮಗನಿಗೆ ನೀನು ಏನು ಕೊಟ್ಟೆ ಅಂತೇಳಿ. ನಾನು ರಾಜ್ಯ ಕೊಟ್ಟೆ, ನಾನು ಸಂಪತ್ತು ಕೊಟ್ಟೆ ಅಂತೆಲ್ಲ ಹೇಳಿದಾಗ, ರಾಜ್ಯ ಸಂಪತ್ತು ಕೊಡೋದು ಮುಖ್ಯ ಅಲ್ಲ, ಸಂಸ್ಕೃತಿ ಕೊಡೋದು ಮುಖ್ಯ ಮಕ್ಕಳಿಗೆ. ಈ ಒಂದು ಮಾತನ್ನ ಕೃಷ್ಣ ಪರಮಾತ್ಮ ದ್ರೋಣಾಚಾರ್ಯರು ಹೇಳ್ತಾರೆ. ಅದು ನನಗೆ ಮನಸ್ಸಲ್ಲಿ ಬಹಳವಾಗಿ ನಾಟಿದೆ. ಅದು ಸತ್ಯ. ಈ ಸಂದರ್ಭದಲ್ಲಿ ಅದು ಬಹಳ ಪ್ರಸ್ತುತವಾಗಿದೆ. ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ತಂದೆ ತಾಯಿಗಳು ನಮ್ಮ ಸಮಾಜ ಮುಂದಿನ ಸಮಾಜವನ್ನು ನಡೆಸುವಂಥವ್ರು ಯಾರು? ಯುವಕರಿಗೆ ನಾವು ಒಳ್ಳೆಯ ಸಂಸ್ಕೃತಿಯನ್ನು ಕೊಟ್ಟಾಗ ಮಾತ್ರ ಒಳ್ಳೆಯ ಸಮಾಜ ನಿರ್ಮಾಣ ಆಗೋದಕ್ಕೆ ಸಾಧ್ಯ. ಈ ಒಂದು ಮಾತು ನನ್ನ ಮನಸ್ಸಿಗೆ ಬಾಳವಾಗಿ ನಾಟಿದೆ. ಆದ್ರಿಂದ ಇದನ್ನು ನಾನು ಈ ದಿನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಬೇಕು ಅಂತೇಳಿ ಅಂದ್ಕೊಂಡೆ. ಹಾಗೆ ಇನ್ನೊಂದು ವಿಷಯ ಏನಂದ್ರೆ, ಮುನಿಬಾ ಅನ್ನೋ ಒಬ್ಬ ಪಾಕಿಸ್ತಾನಿ ಯುವತಿ, ಅವಳಿಗೆ 18ನೇ ವಯಸ್ಸಲ್ಲಿ ಮದುವೆ ಆಗುತ್ತೆ. ನಿಮಗೆ ಗೊತ್ತು, ನಮ್ಮ ಭಾರತ ದೇಶಕ್ಕಿಂತ ಪಾಕಿಸ್ತಾನದಲ್ಲಿ ಮಹಿಳೆಯರಿಗೆ ಒಂದು ಸ್ವಾತಂತ್ರ್ಯ ಇರೋದಿಲ್ಲ. ಪಾಪ 18 ವರ್ಷಕ್ಕೆ ಮದುವೆ ಆಗುತ್ತೆ ಅವಳಿಗೆ. ಅದು ಕೆಲವು ವರ್ಷಗಳಲ್ಲಿ ಅವಳಿಗೆ ಇನ್ನೂ 1-2 ವರ್ಷ ಏನೋ ಮದುವೆ ಆದಮೇಲೆ ಅವಳಿಗೆ ಒಂದು ಗಂಡನ ಜೊತೆಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತೆ. 2 ಕಾಲನ್ನು ಕಳ್ಕೊತಾಳೆ. ಬೇರೆಯವರಾದ್ರೆ ಜೀವನದ ಡಾಕ್ಟರ್ ಹೇಳ್ತಾರೆ, ನಿನ್ನ ಜೀವನ ಅಷ್ಟೇ ಅಂತ ಹೇಳಿ. ಆದರೂ ಅವಳು ಜೀವನದಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳದಲೇ ಅವಳು ಇವತ್ತು ಮೋಟಿವೇಶನಲ್ ಸ್ಪೀಚ್ ಕೊಡುವಂತ ವ್ಯಕ್ತಿಯಾಗಿದ್ದಾಳೆ. ಅಂದ್ರೆ ತಾನೂ ಜೀವನವನ್ನು ಒಳ್ಳೆ ರೀತಿಯಲ್ಲಿ ಮಾಡುತ್ತಾ ಅವಳು ಇತರರಿಗೂ ಮೋಟಿವೇಟ್ ಮಾಡುವಂತ ಒಂದು ಸ್ಪೀಚ್ಗಳನ್ನ ಕೊಡ್ತಾಳೆ. ಅದನ್ನು ನೋಡಿದಾಗ ಬಹಳ ಹೌದು, ಸಣ್ಣ ಪುಟ್ಟ ಜೀವನ ಅನ್ನೋದು ಏನು ಬರೀ ಸುಖನೇ ಸಿಗೋದಿಲ್ಲ, ಸುಖ ದುಃಖ ಎರಡೂ ಸಿಗತ್ತೆ. ಎರಡೂ ಸರಿತೂಗಿಸ್ಕೊಂಡು ಹೋಗುವಂತ ಒಂದು ಈ ಮನೋಭಾವವನ್ನ ಬೆಳೆಸ್ಕೋಬೇಕಾಗಿದೆ. ಅದನ್ನ ಮಕ್ಕಳಲ್ಲೂ ನಾವು ಅದನ್ನೇ ಹೇಳ್ಕೊಡ್ಬೇಕಾಗಿದೆ. ಜೀವನ ಅನ್ನೋದು ಬರೀ ಸುಖ ಅಲ್ಲ, ಸುಖ ದುಃಖ ಎರಡೂ ಬರುತ್ತೆ. ಸುಖ ಬಂದಾಗ್ಲೂ ಒಂಥರ ಡಿಸ್ಟ್ರಾಕ್ಷನ್ನು, ದುಃಖ ಬಂದಾಗ್ಲೂ ಒಂಥರ ಡಿಸ್ಟ್ರಾಕ್ಷನ್ನು. ಆ ಡಿಸ್ಟ್ರಾಕ್ಷನ್ ಇಂದ ನಾವು ಕಾಪಾಡಿಕೊಂಡು ಜೀವನ ಮಾಡಬೇಕಾಗಿದೆ. ಇದನ್ನ ಮಕ್ಕಳಿಗೆ ಅದನ್ನು ನಾವು ಕಲಿಸ್ಬೇಕಾಗಿದೆ. ಹೇಳ್ತಾ ಜೀವನದಲ್ಲಿ ನಾವು ಅನುಭವದಿಂದ ಹಲವಾರು ವಿಷಯಗಳನ್ನ ಕಲಿತಾ ಹೋಗ್ತೇವೆ. ಇದು ಮುಂದೆನೂ ಇರೋವರೆಗೂ ಇದೆಲ್ಲ ಕಲಿಯೋದು ಬಹಳ ಇರುತ್ತೆ ಜೀವನದಲ್ಲಿ.
ಬರೀ ಒಂದು ವೈಯಕ್ತಿಕವಾಗ ಬದುಕು ಒಂದು ಕಡೆ ಆದರೆ ಸಮಾಜಕ್ಕೆ ಒಳ್ಳೇದು ಬಯಸುವಂತ ಒಂದು ಮನೋಭಾವವನ್ನು ಇಟ್ಕೋಬೇಕಾಗುತ್ತೆ. ವೈಯಕ್ತಿಕವಾಗಿ ಬರೀ ಹಣ ಮಾಡೋದು, ಅಧಿಕಾರ ಪಡೆಯೋದು ಅಷ್ಟೇ ಅಲ್ಲದೆ ಒಂದು ಸಮಾಜ ಉದ್ಧಾರಕ್ಕಾಗಿ ಕೆಲಸ ಮಾಡಬೇಕು ಅನ್ನೋದು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಆ ಒಂದು ಮಹಾಭಾರತದಲ್ಲಿ. ಬರೀ ವೈಯಕ್ತಿಕವಾಗಿ ಮುಂದುವರಿಯೋದಷ್ಟೇ ಅಲ್ಲ, ಈ ಸಮಾಜದ ಒಳಿತಿಗಾಗಿ ದುಡಿಬೇಕಾಗಿದೆ ಪ್ರತಿಯೊಬ್ಬ ಮನುಷ್ಯನು ಸಹ ಅಂತೇಳಿ ಹೇಳ್ತಾರೆ. ಇದನ್ನೆಲ್ಲ ನಾವು ಪಾಲಿಸಬೇಕಾಗಿದೆ. ಇಷ್ಟು ಹೇಳ್ತಾ ನಮ್ಮ ಮಹಿಳೆಯರಿಗೆ ಮತ್ತೊಮ್ಮೆ ಮಹಿಳಾ ದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.